ಮಾನ್ಯರೇ, ಎಲ್ಲರಿಗೂ ನಮಸ್ಕಾರ. ಈಗ ಪ್ರಸ್ತುತ ಬರುತ್ತಿರುವ ಲೋಕಸಭಾ ಚುನಾವಣೆಯ ಕುರಿತಾಗಿ 2 ಮಾತನ್ನು ನಾನು ಆಡೋದಕ್ಕೆ ಇಷ್ಟಪಡ್ತೀನಿ. 1975ನೇ ಇಸವಿಯಿಂದ ನಾನು ಚುನಾವಣೆಯ ವೈವಿಧ್ಯತೆಗಳನ್ನು ಮತ್ತು ವಿವಿಧ ರೀತಿಯ ರಾಜಕೀಯ ಹೊಸಹತ್ತುಗಳನ್ನು ನೋಡ್ತಾ ಬಂದಿದ್ದೀನಿ. ಬಹಳ ಕುತೂಹಲದಿಂದ, ಸಂತೋಷದಿಂದ ಈ ರಾಷ್ಟ್ರದ ರಾಜಕೀಯ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ನಾನು ನೋಡ್ತಾ ಬಂದಿದ್ದೀನಿ. ನನಗೆ ಬಹಳ ಸಂತೋಷ ಇದೆ. 1983ನೇ ಇಸವಿಯಿಂದ ನನಗೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ನಾನು ಪಡ್ಕೊಂಡೆ. ನನ್ನ ಹೆಸರು SN ಕಮಲಾ ಅಂತ ಹೇಳಿ. ನಾನು ತುಮಕೂರು ವಾಸಿಯಾಗಿದ್ದೇನೆ. ಇಲ್ಲಿಗೆ 40 ವರ್ಷಗಳಿಂದ ಕೂಡ ನಾನು ನನ್ನ ಮತವನ್ನು ತುಂಬ ಸಂತೋಷದಿಂದ ಮತ್ತು ಆಸಕ್ತಿಯಿಂದ ಚಲಾಯಿಸ್ತಾ ಬಂದಿದ್ದೀನಿ. ನನಗೆ ಅದೊಂದು ಬಹಳ ಉತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಚುನಾವಣಾ ಪ್ರಕ್ರಿಯೆ ಅಂತ ಹೇಳಿ ಕಾಯ್ತಾ ಇರ್ತೀನಿ ನಾನು. ಒಂದು ಪ್ರಬುದ್ಧಮಾನ ಸಮಾಜ, ಒಂದು ಪ್ರಬುದ್ಧವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಒಬ್ಬ ಪ್ರಜೆಯಾಗಿ ನಾವು ಏನನ್ನು ಕೊಡಬಲ್ವಿ ಅಂದರೆ ಅದು ನಮ್ಮ ಮತ. ಸರ್ಕಾರ ನಮಗೇನು ಮಾಡ್ತಿದೆ, ಏನು ಅಂತ ಹೇಳಿ ಪ್ರಶ್ನೆ ಕೇಳ್ತೀವಿ ನಾವು. ಆದರೆ ನಾವು ಮಾಡ್ತಕ್ಕಂಥದ್ದು ಏನು ಅಂತ ನಾವು ನಮ್ಮನ್ನು ಪ್ರಶ್ನೆ ಕೇಳ್ಕೊಂಡಾಗ ಮತ ಚಲಾಯಿಸೋದಕ್ಕಿಂತ ದೊಡ್ಡ ಕೊಡುಗೆಯನ್ನು ನಾವು ಕೊಡಬೇಕಾಗಿಲ್ಲ. ಈ ನಿಟ್ಟಿನಲ್ಲಿ ನನ್ನ ವೃತ್ತಿಯಲ್ಲಿ ನಾನು ನನ್ನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮತ ಚಲಾಯಿಸುವ ಬಗ್ಗೆ ಪ್ರಜ್ಞೆಯನ್ನು ಮತ್ತು ನನ್ನ ಸುತ್ತ ಇರತಕ್ಕಂಥ ಸಮಾಜದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳ ಮೂಲಕ ಮತ ಚಲಾಯಿಸುವ ಪ್ರಾಮುಖ್ಯತೆಯ ಬಗ್ಗೆ ನಾನು ಅರಿವನ್ನು ಮೂಡಿಸಿದ್ದೀನಿ. ನನಗೆ ಬಹಳ ಸಂತೋಷ ಇದೆ. ಎಂಥದೇ ಕಾರ್ಯಕ್ರಮಗಳಿರಲಿ, ಏನೇ ಹಬ್ಬ ಹರಿದಿನಗಳಲ್ಲಿ ನಾನು ಚುನಾವಣೆಯಲ್ಲಿ ಮತ ಚಲಾಯಿಸದೆ ಮತ್ತೊಂದು ಕೆಲಸದ ಕಡೆ ನಾನು ಗಮನ ಕೊಡೋದಿಲ್ಲ. ಹಾಗೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಡೆದುಕೊಳ್ಬೇಕನ್ನೋದು ನನ್ನ ಆಕಾಂಕ್ಷೆ. ಈ ದೇಶದ ಅಭಿವೃದ್ಧಿಯೇ ನಮ್ಮ ಮತ ಅಂತ ಹೇಳಿ ನಾನು ಪರಿಗಣಿಸಿದ್ದೇನೆ. ನಮಸ್ಕಾರ.